ಹಲೋ ಎವ್ರಿವನ್, ವೆಲ್ಕಮ್ ಟು ವಾಣಿಸ್ ಕೈ ರುಚಿ. ಇವತ್ತು ನಾನು ನಿಮಗೆ ಸಿಂಪಲ್ ಆ್ಯಂಡ್ ಈಸಿಯಾಗಿ ತಾಲಿಪೆಟ್ಟನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾನೊಂದು ಚಿಕ್ಕ ಮಿಕ್ಸ್ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ನಾನು 5ರಿಂದ 6 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ ಬೇಳೆ, ಆಮೇಲೆ 1-2 ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜ, ಮತ್ತು ಒಂದು ಸ್ವಲ್ಪ ಉಪ್ಪು, ಚಿಟಿಗೆಯಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ರುಬ್ಕೊಂಬರೋಣ. ನಾನು ನೀರು ಹಾಕದೆ ರುಬ್ತಾ ಇದ್ದೀನಿ. ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಸಾಕು. ಈ ಥರ ತುಂಬ ಪೇಸ್ಟಾಗಿ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ಒಂದು ದೊಡ್ಡ ತಟ್ಟೆ ತೊಗೊಂಡಿದ್ದೀನಿ. ಒಂದು ತಟ್ಟೆಯಲ್ಲಿ 1 ಬೌಲಷ್ಟು ಅಕ್ಕಿ ಹಿಟ್ಟು, 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, ಮತ್ತು ಒಂದು ಸಣ್ಣದಾಗಿ ಹೆಚ್ಕೊಂಡಿರೋ ಸಬ್ಬಸಿಗೆ ಸೊಪ್ಪು, 1 ಬೌಲಷ್ಟು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಮತ್ತು 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಗ್ರೀನ್ ಚಿಲ್ಲಿ ಪೇಸ್ಟ್ ನಾನು ಮೊದಲೇ ಮಾಡ್ಕೊಂಡಿದ್ದೆನಲ್ಲ ಅದು ಒಂದು ಹಾಕ್ಕೊಂಡಿದ್ದೀನಿ. ಆಮೇಲೆ ಅರ್ಧ ಸೌತೆಕಾಯಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಸ್ವಲ್ಪ ಜೀರಿಗೆ ಪೌಡರು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತೀನಿ, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಆದರೆ ಸಾಕು. ಆಮೇಲೆ ಅಜ್ವಾಯಿನ ತಿಕ್ಕಿ ಹಾಕ್ಕೊಳ್ತಿದ್ದೀನಿ. ಇಷ್ಟು ಹಾಕ್ಕೊಂಡ್ರೆ ಎಲ್ಲ ಸಾಮಾನು ರೆಡಿ ಆಗುತ್ತೆ. ಇವಾಗ ನೀರಿಲ್ಲದೇ ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ನೀರು ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಸಬ್ಬಸಿಗೆ ಸೊಪ್ಪಲ್ಲಿ ಸ್ವಲ್ಪ ನೀರಿರುತ್ತೆ. ಆಮೇಲೆ ಸೌತೆಕಾಯಿ ಹಾಕ್ಕೊಂಡಿದ್ದೀವಲ್ವ, ಸೌತೆಕಾಯಲ್ಲಿ ಕೂಡ ನೀರಿರುತ್ತೆ. ಇದನ್ನು ತುಂಬ ತಳ್ಳು ಕಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ತಳ್ಳಗೂ ಆಗಬಾರ್ದು, ಸ್ವಲ್ಪ ಗಟ್ಟಿನೂ ಆಗಬಾರ್ದು, ಮೀಡಿಯಮ್ ಆಗಿ ಕಲಿಸ್ಕೊಳ್ಳೋಣ. ಕಲಿಸ್ಕೊಂಡು ಈ ಥರ ಎಲ್ಲ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಇಡೋಣ. ತುಂಬ ಗಟ್ಟಿ ಕಲಿಸ್ಬಿಟ್ರೆ ಉದ್ಲಿಕ್ಕಾಗಲ್ಲ, ಕೈಯಲ್ಲೇ ತಟ್ಟೋದು. ಸೊ ಅದಕ್ಕೆ ಇವಾಗ ನಾನು ಹೋಳಿಗೆ ಶೀಟ್ ಇದೆಯಲ್ವ, ಆ ಥರ ಶೀಟಲ್ಲಿ ತೊಗೊಂಡಿದ್ದೀನಿ. ಬಟರ್ ಪೇಪರ್ ತೊಗೋಬೋದು. ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಒಂದು ಚಿಕ್ಕ ಉಳ್ಳಿ ತೊಗೊಂಡಿದ್ದೀನಿ. ಕೈಗೆ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಕೊಂಡ್ಬಿಟ್ಟು ಈ ಥರ ಎಲ್ಲ ಕೈಗೆ ಮತ್ತು ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತೀನಿ. ಈ ಥರ ತಟ್ಕೊಳ್ತಾ ಹೋಗ್ಬಿಟ್ರೆ ತುಂಬ ಚೆನ್ನಾಗಿ ಲತ್ತಗುಣಿ ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ತುಂಬ ಚೆನ್ನಾಗಿ ಈ ಥರನೇ ಹೆಚ್ಕೊಳ್ತಾ ಹೋಗುತ್ತೆ. ಸುತ್ತಕ್ಕೂ ಈ ಥರ ತಟ್ತಾ ಹೋಗ್ಬೇಡ. ಇವಾಗ ನಾನು ಹಂಚು ಕಾದಿಗೆ ನಾನು ಸ್ವಲ್ಪ ಎಣ್ಣೆ ಸವರ್ತಾ ಇದ್ದೀನಿ. ಎಣ್ಣೆ ಅಥವಾ ತುಪ್ಪನಾದರೂ ಸವರ್ಬೋದು. ಇವಾಗ ಮಾಡ್ಕೊಂಡಿರೋ ತಾಲಿಪೀಠ ಇದೆಯಲ್ಲ, ಅದನ್ನು ಹಾಕ್ಕೊಳ್ಳೋಣ ಪೇಪರ್ ಸಮೇತ. ಸ್ವಲ್ಪ ಬೇಯ್ತಿದ್ದಂಗೆ ಅದನ್ನು ಪೇಪರು ಎತ್ಕೊಂಡ್ಬಿಡೋಣ. ಪೇಪರಿಗೆ ಸ್ವಲ್ಪನೂ ಅಂಟಿಲ್ಲ, ನೋಡ್ತಾ ಇರ್ಬೋದು ನೀವು. ತುಂಬ ಚೆನ್ನಾಗಿ ಬಂದಿತ್ತು ತಾಲಿಪೀಠ ಮಾತ್ರ, ಅಷ್ಟೇ ರುಚಿಯಾಗಿ ಕೂಡ ಇತ್ತು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು 2 ಬದಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದು ಸ್ವಲ್ಪ ಕ್ರಿಸ್ಪಿನೆಸ್ ಇದ್ರೇ ಸ್ವಲ್ಪ ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ. ತುಂಬ ಮೆತ್ತಗಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ. ಸ್ವಲ್ಪ ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಬೆಣ್ಣೆ ಸೋರ್ಕೊಳ್ಳೋಣ. ಬೆಣ್ಣೆ ಇಲ್ಲ ಅಂದರೆ ತುಪ್ಪ ಸೋಸ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. 2ರಲ್ಲಿ 1 ಮಾಡ್ಕೊಳ್ಳಿ. ತುಪ್ಪ ಇಲ್ಲಾಂದರೆ ಬೆಣ್ಣೆ. ನಾನು ಇದಕ್ಕೆ ಮೊಸರು ಕಾಂಬಿನೇಷನ್ ಆಗಿ ಮಾಡ್ಕೊಂಡಿದ್ದೀನಿ. ತುಂಬ ರುಚಿಯಾಗಿತ್ತು. ಇದಕ್ಕೆ ಚಟ್ನಿ ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಎಲ್ಲ ಮಸಾಲೆನೂ ನಾವು ಆಲ್ರೆಡಿ ಹಾಕಿದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.